ಜ್ವಾಳದ ತೆನಿ ಧಮ್ಮ ಬೀಳುವಂತದ ಪುಣ್ಯದ ನಾಡ ಡೊಂಗ ತೆನಿ ಎಲ್ಲೇರಿ ಬೀಳುತ್ತಿತ್ತಂದ್ರ ಇದೇ ಪುಣ್ಯ ಕ್ಷೇತ್ರ ಬಾಗಿದ ಹೊಡಿ ಹೋಗಿ ಜಗತ್ತಿದಾಗ ಬಾಗೇವಾಡಿ ಆಗ್ಯದ ಬಂದು. ಹೌದು 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 ಹೌದು. ಇಂಥ ಬಾಗೇವಾಡಿ ಪುಣ್ಯ ಕ್ಷೇತ್ರದಾಗ ಮುದಕಪ್ಪ ಮಾಸ್ತರ ಮಧು ಅರಸರು ಮಾದಲಾಂಬಿಕೆಯ ಪುಣ್ಯ ಉದರದಿಂದ ಜಗಜ್ಯೋತಿ. ಹೌದು ನೋಡ್ರಿ, ಸೂರ್ಯನ ಬೆಳಕ ಜಗಕ್ಕೆ ಆಗತ್ತದ. ಹೌದು. ಸೂರ್ಯ ಹೊರಗಿನ ಕತ್ತಲಿ ತೆಗಿತಾನ. ಹೌದು ಹೌದು. ಸೂರ್ಯ ಹೊರಗಿನ ಕತ್ತಲಿ ತೆಗಿತಾನ. ಹೌದು. 12ನೇ ಶತಮಾನದೊಳಗ ಅನುಭವ ಮಂಟಪವನ್ನು ಸ್ಥಾಪಿಸಿ ಲಕ್ಷದ ಮೇಲೆ 96,000 ಗಣಗಳ 63 ಮಂದಿ ಪುರಾತನರಿಗೆ ತಗೊಂಡು ನಿಮ್ಮ ಒಳಗಿನ ಕತ್ತಲು ಯಾರೇ ತೆಗೆದಿರ ಅವರೇ ಜಗಜ್ಯೋತಿ ಅಣ್ಣ ಬಸವಣ್ಣವರ ಬಂಧುಗಳೇ. ಹೌದು 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 ಹೌದು. ಯಾರ ಸಮಾಜದಲ್ಲಿ ಹುಟ್ಟಿ ಬಂದರೂ ಕೂಡ ಹೌದು ಹೌದು ಇಡೀ ಹಾಲ ಮತದ ಕೀರ್ತಿ ಅಮಶುದ್ಧ ಮಹಾಲಿಂಗರಾಯನ ಭಂಡಾರ ಹಣಿಗೆ ಹಚ್ಚಿಕೊಂಡು ಜಗತ್ತದಾಗ ಸಿದ್ಧರ ಕೀರ್ತಿಯನ್ನು ತಮ್ಮ ಮುಖಾಂತರವಾಗಿ ಹಾಡ್ತಿರ್ತಕ್ಕಂಥ ಏಕೈಕ ಕಲಾವಿದ ಯಾರು ಇದ್ರೆ ಅವರು ಕರ್ಜಿಗೆ ಪ್ರಕಾಶ್ ಮಾಸ್ತರ್. ದಯವಿಟ್ಟು ಚಪ್ಪಾಳೆ ಬಡಿಬೇಕು ಬಂದು. ಹೌದು 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 ಹೌದು. ಅಂತ ಒಳ್ಳೆ ಕಲಾವಿದರ ಜೊತೆ ಒಳ್ಳೆ ಪ್ರವಚನಕಾರರು ಪರಶು ಮಾಸ್ತರ್ ಅವರು ಕೂಡ. ಹೌದು ಹೌದು. ಸರ್ವಸಾಧಾರಣ ಈ ವರ್ಷ ಅವ್ರ ಜೊತೆ ಭವಿಷ್ಯ ಎಟ್ಟು ಕಾರ್ಯಕ್ರಮ ಆಗ್ಯದ ಅಟ್ ಮತ್ತ ಯಾರ ಜೊತೆ ಆಗಿಲ್ಲ. ಹೌದು ಹೌದು. ಮುತ್ತೂರು ಅಕ್ಷತ ಉತ್ತನಾಳ ಪರಶು ಮಾಸ್ತರ್ ಹೈಲೈಟ್ ಗಡಿ ನಮ್ಮ ಜೊತೆ ಹೆಚ್ಚು ಕಾರ್ಯಕ್ರಮ ಮಾಡದವ್ರು. ಹೌದು ಕರೆ ಅಂತ ರತಿ ಮಹಾರಥಿಗಳು ಇವತ್ತು ನಮ್ಮ ಈ ಸತ್ಯಸಂಗ ಕೇಳಕ ಬಂದಾರಂದ್ರ ಎಷ್ಟು ಮಂದಿ ಕೂಡಿ ರೂಪದಾಗ ಬಂದಿಯೇ ಚನ್ನಮಲ್ಲಿಕಾರ್ಜುನಯ್ಯ. ನೀ ಯಾ ರೂಪದಿಂದ ನಿನ್ನ ಮಾಯೆ ಏನದಾಳ ನಿನ್ನಿಂದ ನಿರ್ಮಾಣ ಮಾಡದಂತ ಆ ಮಾಯೆ ನನಗೆ ಯಾ ರೂಪದಾಗ ಬಂದ ಕಾಡ್ತಾಳ ಕಾಡ್ಲಿ. ನಾನು ಅಂಜವಳು ಅಲ್ಲ, ನಾನು ಅಳಕವಳು ಅಲ್ಲ. ಹೌದು ಹೌದು ಹೇಳ್ತಾಳ ಅಕ್ಕ ಮಾದೇವಿ. ಅನುಭವ ಮಂಟಪಕ್ಕ ಕಾಲ ಇಟ್ಟು ಬಳಕ ಅಲ್ಲಂಪ್ರಭು ಗುರುಗಳ ಕೇಳ್ತಾರ. ಹೌದು ಹೌದು ಏನಂತ? ಉದಮದದ ಯೌವನದೊಳಗೊಂಡ ಸತಿ ಇತ್ತಡೇಕೆ ಬಂದೆ ಯವ್ವ, ನಿನ್ನ ಪತಿಯ ಕುರುವು ಹೇಳಿದಡೆ ಬಂದು ಕೂಡು, ಹೌದು ಇಲ್ಲದಿದ್ದಡೆ ತೊಲಗುತ್ತಾಯೇ. ಬಸವಣ್ಣವರಿಗೆ 2 ಹೆಂಡ್ರು. ಹೌದು ಹೌದು. ಯಾರ್ಯಾರು? ಯಾರ್ಯಾರಿಪ್ಪ? ಒಬ್ಬಕ್ಕಿ ನೀಲಾಂಬಿಕೆ, ಇನ್ನೊಬ್ಬಕ್ಕಿ ಗಂಗಾಂಬಿಕೆ. ಹೌದು ಹೌದು ಹೌದಲ್ರಿ? ಹೌದು. ನೀಲಾಂಬಿಕೆ ಯಾರ ಹೊಟ್ಟಿಲಿ ಹುಟ್ಟಿಳು, ಗಂಗಾಂಬಿಕೆ ಯಾರ ಹೊಟ್ಟಿಲಿ ಹುಟ್ಟಿ ಬಂದಾಳ. ಹೌದು. ಒಬ್ಬರು ಹೊಟ್ಟಿಲೆ 2 ಅಕ್ಕ ತಂಗಿಯರು ಹುಟ್ಟಿ ಬಂದು ಲಗ್ನ ಆದ್ರು, ಬೇರೆ ಬೇರೆದವ್ರ ಹೊಟ್ಟಿಲಿ ಹುಟ್ಟಿ ಬಂದವರು. ಹೌದು ಹೌದು. ಇನ್ನೊಂದು ಮಾತು ಹೇಳ್ತಾ, ಏನು? ಬಸವಣ್ಣವ್ರಿಗೆ ಹ್ಯಾಂಗ 2 ಹೆಂಡ್ರಾದ್ರು ನೋಡ್ರಿ. ಇದೇ ಬಾಗೇವಾಡಿ ಅರಸ ಇದ್ದಂತ ಮಧು ಅರಸರಿಗೆ 2 ಹೆಂಡ್ರು. ಮೊದಲಿನ ಹೆಂಡತಿ ಹೆಸರು ಯಾನು, ಯಾವಾಗ ತಾಲೂಕ, ಯಾ ಜಿಲ್ಲಾ, ಆಕಿನ ತವರು ಮನಿ ಯಾವ ಊರ. ಹೌದು ಹೌದು ಹೌದು. ಇದು ಗೊತ್ತಾಗಬೇಕು. ಹೌದು. ಮಾತ ಈ ಬ್ರಹ್ಮ ವೇದಿಕೆ ಮ್ಯಾಗ ನಾ ತಪ್ಪ ಮಾತಾಡೋದಂದ್ರೆ ನನ್ನ ಕಿವಿಗೆ ಹಾಳಾಗ್ತಾರೆ ಇವತ್ತಿನ ದಿವಸ. ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ ನಮಃ. ವೇದಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗಾರು ಸರಿ ಉಂಟು. ಹೌದು ಹೌದು. ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಹೌದು ಹೌದು. ಪ್ರಾತಸ್ಮರಣೀಯ ಗುರುಗಳಾದಂಥ ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನಗ್ರ ಸಮರ್ಥ ಉಳ್ಳಿತಿರ್ತಕ್ಕಂಥ ಹೌದು ಹೌದು ಲಿಂಗೈಕ್ಯ ಪರಮ ಪೂಜ್ಯ ಸ್ವೋತ್ರಿ ಬ್ರಹ್ಮನಿಷ್ಠ ಸದ್ಗುರು ನನ್ನೊಳಗಿನ ಜ್ಞಾನದ ಕತ್ತಲಿವನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕ ತೋರಿಸಿರ್ತಕ್ಕಂಥ ಹೌದು ಹೌದು. ಯಾರಿಪ್ಪ ಅವರು? ಸಿದ್ಧರತ್ನ ಮನಮಿ ಮದಗೊಂಡೇಶ್ವರಪ್ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತ ಕೋಟಿ ವಂದನೆಗಳನ್ನ ಹೇಳಿ ಲಂಬೇತಿ ಗಿರಮ್ಯತ್ ಕೃಪಾತಮಹಂ ವಂದೇ ಪರಮಾನಂದ ಮಾಧವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ. ಹೌದು ಹೌದು. ಲೋಕ ಪಾಲಕ, ದೀನ ದಯಾಳು, ಭಕ್ತ ವತ್ಸಲ, ಕರುಣಾನಿಧಿ, ಅಪಾತ ಬಾಂಧವನಾದಂತ. ಹೌದು ಹೌದು. ಯಾರಿಪ್ಪ ಅವರು? ಮಕಣಾಪುರ ವಾಸಿ ಸಿದ್ಧರ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ನನ್ನ ಸಂಘದ ವತಿಯಿಂದ ಅನಂತ ಕೋಟಿ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಆತನ ಪ್ರೀತಿಯ ಶಿಷ್ಯನಾದಂತ ಹೌದು ಹೌದು
ಹಗಲಿರುಳು ಕೈಲಾಸದಲ್ಲಿ ಗುರು ಸೇವವನ್ನ ಮಾಡಿ ಮಾಡಿ ಗುರುನಾಥಗೆ ಸರ್ವ ಸಾಹಿತ್ಯಗಳನ್ನ ಪಡೆದುಕೊಂಡು ಧರಿಗಿಳಿದು ಬಂದಂತ ಎನ್ನ ಆರಾಧ್ಯ ಒಡಿಯ ಹೌದು ಹೌದು ಅರಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯ ಮಗಣಾಪುರದ ಶಿವಸ್ಥಾನ ಗದ್ದಗಿ ಹೌದು ಹೌದು ಅರಕೇರಿ ಜಾಲಗೇರಿ ಸಿದ್ದಾಪುರ ಹೌದು ಈ ಮೂರೂರ ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲ ಇಲ್ಲದೆ ಕಂಬಳಿ ಅಂತಲೇ ಡೇರೆ ಹೊಡೆದು ಬೇರೆ ಹೊಡಿದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಮಾಡಿ ರೋಮ ರೋಮಗಳದಿಂದ ಸೋಮೇಶ 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 ನಾಮಗೈದು ನಾಮಗೈದು ತ್ರಿಕಾಲದಲ್ಲಿ ಜಾಗೃತನಾಗಿ ಭಕ್ತರುದ್ಧಾರ ಮಾಡತಿರ್ತಕ್ಕಂಥ ಎನ್ನ ಆರಾಧ್ಯ ಒಡಿಯ ಹೌದು ಹೌದು ತಂದಿನಾದ ಸಾಧು ಅಮಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧ ಮುತ್ತನ ಮಾಯದ ಗುಡ್ಡದ ಮ್ಯಾಗ ಮಾಯದ ಮಗನಾಗಿ ಬಂದಂತ ಹೌದು ಹೌದು ಗಂಗೀನಾಡದ ಗೌಡ ಆರ್ಯಾನಾಡದ ಅರಸ ಏಳ ಮಠಕ್ಕ ಒಡಿಯನಾದಂತ ಹೌದು ಹೌದು ಯಾರಿಪ್ಪ ಅವರು ತಂದಿನಾದ ಸಿದ್ಧ ಸುಲ್ತಾನಿ ಮಾಯದ ಮಹಾದುಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಅಮಶುದ್ಧ ಮುತ್ತನ ಮರಿಮೊಮ್ಮಗ ಹೌದು ಹೌದು ಅಂಶದ ಮುತ್ತಂದು ಮರಿಮೊಮ್ಮಗ ಹೌದು ಹೌದು ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಪುಣ್ಯಪಾವನ ಕ್ಷೇತ್ರ ಕುಂಬಾರಿ ಗ್ರಾಮ ಹೌದು ಹೌದು ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡೆಯನಾದಂತ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿ ಇಟ್ಟಿಕೊಂಡು ರಕ್ಷಣೆ ಮಾಡತಿರ್ತಕ್ಕಂಥ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕ ಮೂಲ ಮಾಲಕ ಹೌದು ಹೌದು ಯಾರಿಪ್ಪ ಅವರು ತಂದಿನಾದ ಕುಂಬಾರಿ ಘೇನ ಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಸುವರ್ಣ ಕರ್ನಾಟಕದಲ್ಲಿ ಇತಿಹಾಸದಲ್ಲೇ ಹೆಸರಾಜರಾಮರ ಉಳದಂತ ಪುಣ್ಯ ನಾಡಿದು ಹೌದು ಹೌದು ಏನೋ ಪುಣ್ಯವಂತರ ಹುಟ್ಟುದ ನಾಡ ಹೌದು ಶರಣರ ತುಳದಂತದ ಭೂಮಿ ಹೌದು ಇದು ಯಾವಾದ ಗ್ರಾಮದ ಯಾವಾದ್ರಿಪ್ಪ ಇದು ಬಾಗೇವಾಡಿಯ ತಿಳಿಕೆರದಾರ ಹೌದು ಹೌದು ಭಾಗ್ಯವಾಡಿ ನೋಡ್ರಿ ಸಾಮಾನ್ಯ ಗ್ರಾಮ ಅಲ್ಲ ಹೌದು ರೈತರು ಹಿಂದ ಇಡೀ ಕರ್ನಾಟಕದೊಳಗೆ ಒಂದು ವಿಶೇಷವಾದಂತದ ಮಾತು ಹೇಳುದದ ಹೌದು ಹೌದು ಏನ್ರಿಪ್ಪ ಅದು ಹೊಲದೊಳಗ ಜೋಳ ಬಿತ್ತುತ್ತಿದ್ರು ಹೌದು ಎಲ್ಲಾ ಕಡೆ ಇದ್ದಂತ ಭೂಮಿನೇ ಬ್ಯಾರೆ ಈ ಪುಣ್ಯ ಕ್ಷೇತ್ರದ ಭೂಮಿನೇ ಬ್ಯಾರೆ ಹೌದು ಹೌದು ಯಾಕೆ ಅಂತ ಕೇಳ್ರಿ ಯಾಕ್ರಿಪ್ಪ ಬರೇ ಹೋಗಿ ರೈತರು ಕುರಿಗೆ ಕಟ್ಟಿ ಮಂಡಿ ಒಳಗಿನ ಬೀಜ ಬಿತ್ತಿ ಬಂದ್ರ ಹೌದು ಯಾವಾಗ ರಾಶಿ ಆಗೋ ಟೈಮ್ ಇರ್ತದ ನೋಡು ಹೌದು ಜೋಳದ ಆ ಜೋಳದ ತೆನಿ ಹಾನು ಆ ಕಡೆ ನಮ್ಮ ಸೈಡ್ ಇಡೀ ಮಂಗಳವೇಡ ಸೈಡ್ ಆಗಲಿ ಮಹಾರಾಷ್ಟ್ರ ಸೈಡ್ ಆಗಲಿ ಈ ಬಾಗೇವಾಡಿ ಬಿಟ್ಟು ಇದೇ ಸುವರ್ಣ ಉತ್ತರ ಕರ್ನಾಟಕದ ಆಗಲಿ ಹೌದು ಹೌದು ಎಲ್ಲಾ ಕಡೆ ಸಣ್ಣ ಸಣ್ಣ ತೆನಿ ಬಿದ್ರ ಜೋಳದ ತೆನಿ ಧಮ್ಮ ಬೀಳುವಂತದ ಪುಣ್ಯದ ನಾಡ ಡೊಂಗ ತೆನಿ ಎಲ್ಲೇರಿ ಬೀಳ್ತಿತ್ತಂದ್ರ ಇದೇ ಪುಣ್ಯ ಕ್ಷೇತ್ರ ಬಾಗಿದ ಹೊಡಿ ಹೋಗಿ ಜಗತ್ತಿದಾಗ ಬಾಗೇವಾಡಿ ಆಗ್ಯದ ಬಂದು ಹೌದು 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 ಇಂಥ ಬಾಗೇವಾಡಿ ಪುಣ್ಯ ಕ್ಷೇತ್ರದಾಗ ಮುದಕಪ್ಪ ಮಾಸ್ತರ ಮಧು ಅರಸರು ಮಾದಲಾಂಬಿಕೆಯ ಪುಣ್ಯ ಉದರದಿಂದ ಜಗಜ್ಯೋತಿ ಹೌದು ನೋಡ್ರಿ ಸೂರ್ಯನ ಬೆಳಕ ಜಗಕ್ಕೆ ಆಗತ್ತದ ಹೌದು ಸೂರ್ಯ ಹೊರಗಿನ ಕತ್ತಲಿ ತೆಗಿತಾನ ಹೌದು ಹೌದು ಸೂರ್ಯ ಹೊರಗಿನ ಕತ್ತಲಿ ತೆಗಿತಾನ ಹೌದು 12ನೇ ಶತಮಾನದೊಳಗ ಅನುಭವ ಮಂಟಪವನ್ನು ಸ್ಥಾಪಿಸಿ ಲಕ್ಷದ ಮೇಲೆ 96,000 ಗಣಗಳ 63 ಮಂದಿ ಪುರಾತನರಿಗೆ ತಗೊಂಡು ನಿಮ್ಮ ಒಳಗಿನ ಕತ್ತಲು ಯಾರೇ ತೆಗೆದಿರ ಅವರೇ ಜಗಜ್ಯೋತಿ ಅಣ್ಣ ಬಸವಣ್ಣವರ ಬಂಧುಗಳೇ ಹೌದು 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 ಅಂತ ಅಣ್ಣ ಬಸವಣ್ಣವರಿಗೆ ಭಕ್ತಿ ಭಂಡಾರಿ ವಿಶ್ವಗುರು ಜಗತ್ತಕ್ಕೆ ಗುರು ಅನಿಸ್ಕೊಂಡ್ರವರು ಹೌದು ಹೌದು ವಿಶ್ವಗುರು ಅಣ್ಣ ಬಸವಣ್ಣವರ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿದ್ರು ಉಭಯ ಕಲಾವಿದ್ರು ಹೌದು ಹೌದು ಏನ್ ಹೇಳಿದ್ರಿಪ್ಪ ಜೀಪನಂದ ಇಳಿದ ಬಳಕ ಈ ಮಣ್ಣಿಗೆ ಈ ಭೂಮಿಗೆ ವಂದನ ಮಾಡಿದ ಹೇಳಿದ್ರು ಹೌದು ಹೌದು ಯಾಕ್ರಿಪ್ಪ
ಈ ಮಣ್ಣಿನಲ್ಲಿ ತಾಕತ್ತ ಎಂತದದ ಹೌದು ಎಂತದು ಅಜರಾಮರ ಇತಿಹಾಸ ಆದಂತದ ತಾಕತ್ ಇದೇ ಮಣ್ಣಿನೊಳಗದ ತಿಳಿ ಇದಕ್ಕ ಕರ್ಮ ಭೂಮಿ ತಿಳಿ ಕರೀತಾರ. ಹೌದು ಹೌದು ಇಂಥ ಪುಣ್ಯ ಭೂಮಿ ಒಳಗ ಜಗಜ್ಯೋತಿ ಅಣ್ಣ ಬಸವಣ್ಣವರು ಹುಟ್ಟುದ ಭೂಮಿಯಾಗ ಹೌದು. ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ನಡೆದಾದಂದ್ರ ಒಂದೇ ಜನ್ಮದ ಅಲ್ಲ, ನಮ್ಮದು ಬಹುಜನ್ಮದ ಪುಣ್ಯದ ಬಂಧುಗಳೇ, ಬಹುಜನ್ಮದ. ಹೌದು 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 ಏಸ ಕಾಲ ಆದ್ರೆ ಈ ಮಣ್ಣಿನ ಋಣ ಮುಟ್ಸೋದಾಗಂಗಿಲ್ಲ. ಹೌದು ಅದಕ್ಕೆ ನಮ್ಮ ಈರಕಾರ ಮುತ್ತಿಯವರು ಹೌದು ಬಸವಣ್ಣಪ್ಪನ ಈರಕಾರ 7ನೇ ತಡಿ ಈಗ ಹೌದು ಹೌದು ತಂದಿರಾದ ಶಿವಪ್ಪ ಮುತ್ತಿಯವರು ಹೌದು ನೋಡ್ರಿ, ಈರಕಾರ ಮುತ್ತಿಯವರು ಜಾತ್ರಾ ಮಹೋತ್ಸವದ ಅಂಗಕ್ಕಾಗಿ ಈರಕಾರ ಜಾತ್ರಾ ಮಹೋತ್ಸವದ ಇದೊಂದು ಹಬ್ಬದ. ಹೌದು ಹೌದು ಹೌದಲ್ಲ? ಹೌದು ಹಬ್ಬದ ನಿಮಿತ್ತಕ್ಕಾಗಿ 2 ಕಲಾವಿದರಿಗೆ ಬರಮಾಡಿ ಕೊಂಡಿರಿ. ಹೌದು. ಯಾರ್ಯಾರು ಬಂದಾರ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತೂ ಆಗ್ಯಾದ. ಹೌದು ಒಳ್ಳೆಯ ಅನುಭಾವಿ ಕಲಾವಿದರು. ಹೌದು ಮಹಾಲಿಂಗರಾಯ ಮುತ್ತನ ಮಠಮನಿ ಒಳಗೆ ಬಂಜಾರ ಸಮಾಜದಲ್ಲಿ ಹುಟ್ಟಿ ಬಂದರೂ ಕೂಡ ಹೌದು ಹೌದು ಇಡೀ ಹಾಲ ಮತದ ಕೀರ್ತಿ ಅಮಶುದ್ಧ ಮಹಾಲಿಂಗರಾಯನ ಭಂಡಾರ ಹಣಿಗೆ ಹಚ್ಚಿಕೊಂಡು ಜಗತ್ತದಾಗ ಸಿದ್ಧರ ಕೀರ್ತಿಯನ್ನು ತಮ್ಮ ಮುಖಾಂತರವಾಗಿ ಹಾಡ್ತಿರ್ತಕ್ಕಂಥ ಏಕೈಕ ಕಲಾವಿದ ಯಾರು ಇದ್ರೆ ಅವರು ಕರ್ಜಿಗೆ ಪ್ರಕಾಶ್ ಮಾಸ್ತರ್. ದಯವಿಟ್ಟು ಚಪ್ಪಾಳೆ ಬಡಿಬೇಕು ಬಂದವ. ಹೌದು 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 ಅಂತ ಒಳ್ಳೆಯ ಕಲಾವಿದರ ಜೊತೆ ಒಳ್ಳೆ ಪ್ರವಚನಕಾರರು. ಹೌದು ಪ್ರವಚನ ಪಟ್ಟು ಅಂದ್ರು ಹರಕತ್ತಿಲ್ಲ. ಹೌದು ಹೌದು ಅವರು ಒಂದೊಂದು ವಿಷಯಗಳನ್ನು ಹೇಳಿದ್ರು. ಅವರು ಹೌದು ರುಟೀಶನ್ ಹತ್ತದ ಮುಂದಿನ ಸಂಧಿಗೆ ಅಂದಾರ ಅವರು. ಹೌದು ಹೌದು ಪ್ರಕಾಶ್ ಮಾಸ್ತರ ಹಾ ಹಾ ನನ್ನ ರೂಲ್ಸ್ ಹೇಳ್ತ ಕೇಳ್ರಿ. ಹೆಂಗ್ರಿಪ್ಪ ಮುಂದಿನ ಸಂಧಿಗೆ ಆ ಸಂಧಿಗೆ ಅನಾವ್ರ ಅಲ್ಲ ನಾವು. ಹೌದು ಬಂದ ಕೈಲಿ ತೂರೇ ಬಿಡುದು. ಮೊದಲಿನ ಸಂಧಿಗೆ ತೂರುದು ಹೌದು ಭತ್ತ ಒತ್ತಟಿ ಬಿದ್ದಿರ್ಬೇಕು, ಗೊಳ್ಳ ಒತ್ತಟಿ ಬಿದ್ದಿರ್ಬೇಕು. ಹೌದು ಅಂತ ವಿಷಯ ಇವತ್ತು ಇಲ್ಲಿ ಶರಣರ ತುಳಿದಂತ ನಾಡಿನಾಗ ನಡಿಬೇಕು. ಹೌದು ಹೌದು ಅದಕ್ಕೆ ಒಳ್ಳೆಯ ಭಾವಿ ಕಲಾವಿದರಾದಂತ ನಮ್ಮ ಆತ್ಮೀಯ ಸ್ನೇಹಿತರಾದ ಕರ್ಜಿಗಿ ಪ್ರಕಾಶ್ ಮಾಸ್ತರ್ ಹಾಗೂ ಅವರೆಲ್ಲರ ಸಂಗಡಿಗರಿಗೆ ಕುಂಬಾರಿ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಈ ಒಂದು ತಂದಿನಾದಂತ ಈರ್ಕಾರ ಮುತ್ಯನ ಪುಣ್ಯ ಪೌಳಿ ಒಳಗ ಹೌದು ಹೌದು ನಮ್ಮ ಈರ್ಕಾರ ಮುತ್ಯವ್ರು ನಮ್ಗ ಭಂಡಾರ ಕೂಡ ಹೇಳಿದ್ರು. ಅವರು ಹೌದು ಏನಂದ್ರಿ, ಇವರು ಏನಂದ್ರಿಪ್ಪ, ನೀವು ರೊಕ್ಕ ಮಾತಾಡ್ತಿದ್ರಿ ಅಂದ್ರೆ ನಾವು ಮೊಬೈಲ್ ಬಂದ್ ಇಡ್ತೇವಂದ್ರು. ಹೌದು ಹೌದು ಕರೆ ನಮ್ಮ ಇಲ್ಲಿ ಮುತ್ತವ್ರು ಇದ್ರೆ ಅದಾರ. ಹೌದು 15,000ಕ್ಕೆ 1,000 ಕಮ್ಮಿ ಇದ್ರು ನಾ ಬರಂಗಿಲ್ಲ ಅಂದವಿದ್. ಯಾಕ್ರಿ ಮುತ್ಯ? ಯಾಕೆ ಹೇಳಿದ? ಪ್ರಕಾಶ್ ಮಾಸ್ತರ್ನ ಬ್ಯಾನ ನಾ ಹತ್ತದ ತಿಡ್ರಿ ಯಾವ ನೀರ ಮುಣಿಸ್ತಾರ ಗೊತ್ತಿಲ್ಲ. ಇಡೀ ಮಾಳಿಂಗ್ರೆ ಮುತ್ತನ ಮಠ ಮನಿ ಒಳಗೆ ಎಲ್ಲಕ್ಕಿಂತ ಕಮ್ಮ ರೊಕ್ಕ ತಗೊಂಡು ಹಾಡ ಗಿಡಕ್ಕಿದ್ದು. ಹೌದು ನನಗ ನೀ ಮುಣಿಸ್ಬೇಡ ಅಂತ ಹೇಳದನ. ಅವನ ಬೇನ್ ಹತ್ತಾರ್ರಿ ಮುತ್ಯ, ನಂದು ನನಗೆ, ಅವನು ಅವನಿಗೆ. ಹೌದು ಇದು ಸತ್ಯದ ಮಾತು ಹೇಳುತ್ತ. ಹೌದು ಖರೆ ಇವತ್ತ ಈ ಪುಣ್ಯ ಭೂಮಿ ಒಳಗೆ ಬಂದು ನಿಮ್ಗೆಲ್ಲರಿಗೂ ನೋಡಿ ನನಗೆ ಹಿಂಗ ಅನಿಸ್ತದ ಮುತ್ಯ. 15,000 ಮಾತಾಡಿದಂದ್ರೆ 1,000 ಕಟ್ ಮಾಡ್ರಿ, 14,000 ಎತ್ಕೊಂಡು ಹೋಗಿ ತಾಳಿಗೆ ಪಿಂಟು ಮಾಸ್ತರ್ ಸಭದ ಕೈ ಎತ್ತಿ ಹೇಳುವುದು ಮಾತು. ಹೌದು 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 ಅದಕ್ಕೆ ಇರ್ಲಿ ಬಂಧುಗಳೇ, ಇವತ್ತಿನ ದಿವಸ ಎಷ್ಟು ಮಂದಿ ಈ ಶರಣರ ನಾಡಿನಲ್ಲಿ ಸತ್ಯಸಂಗಕ್ಕಾಗಿ ತಾವು ಕೂಡಿರಿ. ಹೌದು ಅವ್ರಿವ್ರು ಅನ್ನೋದೇ. ಯಾಕಂದ್ರ ಮಿಸ್ತ್ರಿ ಅವರ ಲಕ್ಷ ಇಡಬೇಕು ಈ ಕಡೆ, ಹೌದು ಹೌದು ನಮ್ಮ ಲಕ್ಷ ನಿಮ್ಮ್ಯಾಗ ಇಲ್ಲ ತಿಳಿ ಹಿಂಗ ತಿಳ್ಕೊಬೇಡ್ರಿ. ಹೌದು ಎಷ್ಟು ಮಂದಿ ಕೂಡ್ಯಾರ ಈ ಕಡೆ. ತಾಯಿ ಬಳಗದವ್ರಲ್ಲ ಇವರು, ತಂದಿ ಬಳಗದವ್ರು ಇಲ್ಲಿ ಕೂಡ್ಯಾರ. ಹೌದು ಹೌದು ಬಸವಣ್ಣವ್ರು ಏನಂದಾರ? ಏನಂದ್ರು? ಇವ ನಾರವ ಎಂದೆನಿಸದಯ್ಯ. ಹೌದು ಇವ ನಮ್ಮವ ನಮ್ಮ ಮನಿ ಮಗ ಎಂದೆನಿಸಯ್ಯ. ಹೌದು 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 ಒಂದೊಂದು ವಚನದಾಗ ಎಷ್ಟು ಜೀವ ತುಂಬ್ಯದ್ರಿ. ಹೌದು ಒಂದೊಂದು ವಚನದಾಗ ಎಷ್ಟು ತಾಕತ್ತದ. ಹೌದು ಇವತ್ತಿಟ್ಟ ಎಷ್ಟು ಮಂದಿ ಕೂಡಿದೆವು, ಯಾರು ಬ್ಯಾರೆ ಅಲ್ಲ. ನೀ ಆ ಮತದವ ಅಲ್ಲ, ನೀ ಈ ಮತದವ ಇಲ್ಲ, ನೀ ಒಬ್ಬನೇ, ಎಲ್ಲಾರು ನಾವು ಒಬ್ಬರೇ ತಿಳಿ ಬಸವಣ್ಣ ಅವ್ರು ಹೇಳ್ತಾರ. ಹೌದು 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 ಯಾರು ಹೆಚ್ಚು ಇಲ್ಲ, ಯಾರು ಕಮ್ಮು ಇಲ್ಲ, ಹೌದು ಯಾರು ಹೆಣ್ಣು ಇಲ್ಲ, ಯಾರು ಗಂಡು ಇಲ್ಲ, ಹೌದು ಯಾರು ಶ್ರೀಮಂತರು ಇಲ್ಲ, ಯಾರು ಬಡವರು ಇಲ್ಲ. ಹೌದು ಹೌದು ನೋಡ್ರಿ, ನೀ ಹ್ಯಾಂಗ ಬಂದಿದಿ ಹಾಂಗ ಒಂದು ದಿನ ಹೋಗುದದ. ಯಾಕ ಹೆಚ್ಚತ್ತಿ ಹೇಳ್ತಾರ ಅವ್ರು. ಹೌದು ಹೌದು ಅದಕ್ಕೆ ಮುತ್ಯಾನ ಪೌಳ್ಯಾಗ 8 ಮಂದಿ ಕೂಡ್ಯಾರ. ಎಲ್ಲ ಶಿವಶರಣೀಯರಿಗೆ ಹೌದು ಹಾಲ ಮತದ
ಇಡೀ ಅಂಶದ ಮುತ್ಯ ಮಹಳೇಂದ್ರಾಯಣ ಮುತ್ಯನ ಮಠಮನಿಯ ರತಿ ಮಹಾರಥಿಗಳು ಕೂಡ್ಯಾರ. ಹೌದು ಹೌದು. ಯಾರ್ಯಾರು? ಯಾರ್ಯಾರು? ಬಾಗೇವಾಡಿದ ಮುದಕಪ್ಪ ಮಾಸ್ತರ್ ಅವರು ಕೂಡ್ಯಾರ. ಹೌದು. ಇದೇ ಬಾಗೇವಾಡಿದ ಶರಣು ಮಾಸ್ತರ್ ಅವರು ಕೂಡ್ಯಾರ. ಹೌದು. ಅಷ್ಟೇ ಅಲ್ಲ, ಉತ್ನಾಳದಿಂದ ನಮ್ಮ ಆತ್ಮೀಯ ಬೀಗರಾದಂತ ಪರಸು ಮಾಸ್ತರ್ ಅವರು ಕೂಡ್ಯಾರ. ಹೌದು ಹೌದು ಹೌದು. ಸರ್ವಸಾಧಾರಣ ಈ ವರ್ಷ ಅವ್ರ ಜೊತೆ ಭವಿಷ್ಯ ಎಟ್ಟು ಕಾರ್ಯಕ್ರಮ ಆಗ್ಯದ ಅಟ್ ಮತ್ತ ಯಾರ ಜೊತೆ ಆಗಿಲ್ಲ. ಹೌದು ಹೌದು. ಮುತ್ತು ರಕ್ಷತ ಉತ್ನಾಳ ಪರಸು ಮಾಸ್ತರ್ ಹೈಲೈಟ್ ಗಡಿ ನಮ್ಮ ಜೊತೆ ಹೆಚ್ಚು ಕಾರ್ಯಕ್ರಮ ಮಾಡಿದವರು. ಹೌದು. ಕರೆ ಅಂತ ರತಿ ಮಹಾರಥಿಗಳು ಇವತ್ತು ನಮ್ಮ ಈ ಸತ್ಯಸಂಗ ಕೇಳಕ್ಕೆ ಬಂದಾರ ಅಂದ್ರ ಎಷ್ಟು ಮಂದಿ ಕೂಡಿರಿ ಎಲ್ಲ ಶಿವಶರಣೀಯರಿಗೆ ಕುಂಬಾರಿ ಘೇನ ಸಿದ್ಧ ಮುತ್ಯನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಅದಕ್ಕೆ ಒಂದು ಮಾತು ಹೇಳೋದದ. ಹೌದು ಹೌದು. ಏನ್ ಹೇಳಿದ್ರಿಪ್ಪ ಮಾತ? 12ನೇ ಶತಮಾನದಾಗ ಹಾ ವೈರಾಗ್ಯ ನಿಧಿ ಅಂತೇಳಿ ಯಾರಿಗೆ ಕರೆದಾರ? ಯಾರಿಗೆ ಕರೆದ್ರಿಪ್ಪ? ಅಕ್ಕ ಮಹಾದೇವಿಗೆ ಕರೆದಾರ. ಹೌದು ಹೌದು. ಸುಮತಿ ಶೆಟ್ಟಿ ನಿರ್ಮಲ ಶೆಟ್ಟಿ ಅವರ ಪುಣ್ಯ ಉದರದಿಂದ ಜನ್ಮ ತಾಳಿ ಬಂದ್ರು ಉಡುತೊಡಿ ಒಳಗ. ಹೌದಾ? ಯಾರು? ಅಕ್ಕ ಮಹಾದೇವಿ ಅವರು. ಹೌದು ಹೌದು. ಒಮ್ಮ ವೈರಾಗ್ಯಾನ ಬಂದದ ನೋಡು, ಹಳ್ಳಿ ವೈರಾಗ್ಯ ಹೋಗಿಲ್ಲ. ಇವತ್ತು ಎಲ್ಲ ಅವ್ರದೇ ಬಿಚ್ಚೋದದ ಇಶಾಯಲ್ಲಿ. ಹೌದು ಹೌದು. ತಾಯಿ ತಂದಿ ಮಗಳ ಪ್ರಾಯಕ್ಕೆ ಬಂದ ಬಳಕ ಕೇಳತ್ತಾರ, ಏನತ್ತ? ನಿನಗ ಒಳ್ಳೆ ಒಂದು ವರ ತೆಗೆದ ಲಗ್ನ ಮಾಡುದಾದ ತಂಗಿ ಅಂದ್ರ ಅವರು. ಹೌದು ಹೌದು. ಅವಾಗ ಅಕ್ಕ ಮಹಾದೇವಿ ಅವರು ಹೇಳ್ತಾರೆ ಏನಂತೇಳಿ? ಏನಂದ್ರು? ಸಾವಿಲ್ಲದ ಕೇಡಿಲ್ಲದ ರೋಗಿಲ್ಲ ಚಲುವಂಗೆ ನಾನು ಅಲ್ಲದೆ, ಎಡೆ ಇಲ್ಲದ ಕಡೆ ಇಲ್ಲದ ನಿಸ್ಸಮ ಚಲುವಂಗೆ ನಾನು ಅಲ್ಲದೆ, ಹೌದು, ಕುಲಸೀಮೆ ಇಲ್ಲದ ನಿಸ್ಸಿಮ್ ಚಲುವಂಗೆ ನಾನು ಅಲ್ಲದೆ, ಚನ್ನ ಮಲ್ಲಿಕಾರ್ಜುನ ಎನ್ನ ಸಾಕ್ಷಿ. ಹೌದು ಹೌದು ಹೌದು. ಈ ಸಾವು ಕೇಡಿನ ಗಂಡನಿಗೆ ಒಲೆ ಒಳಗ ಇಕ್ಕುತ್ತಾಯೇ. ತಾಯಿಗೆ ಹೇಳ್ತಾಳ ಅಕ್ಕ ಮಹಾದೇವಿ. ಹೌದು ಹೌದು. ಏನಂತ ಹೇಳ್ತಾಳ? ಏನ್ ಹೇಳಿದ್ರು? ತಾಯಿ, ನನಗ ವರ ಹುಡುಕ್ಯಾಡ್ಬೇಕತ್ತೀರಿ, ಖರೆ ನಾ ವರ ನಾನೇ ಹುಡುಕ್ಯಾಡಿದ. ಹೌದು. ಅಂತ ವರ ಯಾವಾದಿದ್ದಿರ್ಬೇಕು? ಯಾವಾದ್ರಿಪ್ಪ ಅದು? ಅವಾಗ ಅಕ್ಕ ಮಹಾದೇವಿ ಹೇಳ್ತಾಳ, ಅವನಿಗೆ ಸಾವು ಇಲ್ಲ, ಅವನಿಗೆ ಕೇಡು ಇಲ್ಲ. ಹೌದು ನೋಡ್ರಿ, ಅವನಿಗೆ ರೋಗೂ ಇಲ್ಲ, ಎಡೇನೂ ಇಲ್ಲ, ಅವನಿಗೆ ಕಡೇನೂ ಇಲ್ಲ. ಹೌದು ಹೌದು. ಅವನಿಗೆ ಜಾತಿ ಕುಲ ಯಾವುದು ಸೀಮಿತ ಇಲ್ಲ, ಯಾ ಜಾತಿ ಕುಲಕ್ಕ ಅಂಟುಕೊಂಡವ ಅವ ಇಲ್ಲ. ಹೌದು ಹೌದು. ಈ ಹುಟ್ಟು ಸಾವು ಗಂಡನಿಗೆ ತಗೊಂಡು ಏನ ಮಾಡ್ತಿ? ಒಯ್ದು ಒಲೆಯಾಗ ಇಕ್ಕತ್ ಹೇಳ್ತಾಳ ಅಕ್ಕ ಮಹಾದೇವಿ. ಹೌದು ಹೌದು. ಅವಾಗ ಯಾವ ಕೌಶಿಕ ಎಂಬ ರಾಜನ ಜೊತೆ ಲಗ್ನ ಆದ ಬಳಕ 3 ಕರಾರ ಮಾಡ್ತಾಳ. ಹೌದು ಹೌದು. ಏನ್ ಕರಾರ? 3 ಕರಾರದೊಳಗ ನೀ ನನ್ನ ಮಾತ ಮೀರದೆ ಅಂದ್ರ ನಿನ್ನ ರಾಜವಾಡಿ ಒಳಗ ನಾ ಇರಂಗಿಲ್ಲ ಅಂತ ಹೇಳ್ತಾಳ. ಯಾರಿಗೆ? ಕೌಶಿಕ ರಾಜಾಗ ಅಕ್ಕ ಮಹಾದೇವಿ. ಹೌದು ಹೌದು. 3 ಮಾತ ಮೀರದ ಬಳಕ ಅಕ್ಕ ಮಹಾದೇವಿ ಹೋಗಬೇಕೆಂಬುವುದಾಗ ಕಾಮದ ದಾಹಕ್ಕಾಗಿ ಕೌಶಿಕ್ ಎಂಬ ಮಹಾರಾಜ ಅಕ್ಕ ಮಹಾದೇವಿ ಸೀರೆ ಸೆಳೆಯುವ ಸಮಯದಾಗ ಇದರ ಮ್ಯಾಗ ನಿನ್ನ ಮನಸ್ಸಾಗ್ಯದಂದ್ರ ತಗೋತೇಳಿ ಸೀರೆ ಬಿಚ್ಚಿ ಕೊಟ್ಟಳು. ಬಟ್ಟ ಬತ್ತಲೆ ಇದ್ದ ಬಳಕ ಚನ್ನ ಮಲ್ಲಿಕಾರ್ಜುನನ ವರದಿಂದ ಶರೀರ ಎಲ್ಲ ಕೂದಲದಿಂದ ಮರೆಯಾಗಿ ಹೋಯ್ತು. ಬಂಧುಗಳು ಎಂತ ಶರಣೀಯರಾಗಿ ಹೋದರು. ಹೌದು ಹೌದು ಹೌದು. ಇದೇ ಮಣ್ಣಿನೊಳಗಾದವ್ರೇ ಅದಾರ ಬಂಧುಗಳೇ. ಹೌದು. ಎಲ್ಲಿ ಯಾವ ಅನುಭವ ಮಂಟಪಕ್ಕೆ ಹೋಗುವ ಸಮಯದೊಳಗ ಒಂದ ಗುಹೆದೊಳಗ ಅಕ್ಕ ಮಹಾದೇವಿ ಅವರು ಯಾನ ಮಾಡಿದ್ರು? ರಾತ್ರಿ ಕಾಲದಲ್ಲಿ ತಪವನ್ನ ಮಾಡಿ ಮುಂಜಾನೆ ಕಾಲದೊಳಗ ಅನುಭವ ಮಂಟಪಕ್ಕೆ ಕಾಲ ಇಡಬೇಕಂತೇಳಿ ಎದ್ದ ಹೋಗುತ್ತಿದ್ಳು. ಒಬ್ಬ ಶರಣರ ಬಂದು ಅಡ್ಡಗಟ್ಟತಾರ. ಹೌದು ಹೌದು. ಅಕ್ಕ ಮಹಾದೇವಿಗೆ ಹೇಳ್ತಾರ, ಏನತ್ತ? ಎಂತ ರೂಪವತಿ, ಎಂತ ಲಾವಣ್ಯವತಿ, ನಿನಗ ಗಂಡ ಇಲ್ಲ, ನನಗ ಹೆಣ್ಣ ಇಲ್ಲ. ಹೌದು ಹೌದು. ಮನಸ್ಸ ಹೋಗ್ಯಾದ ಯಾರಿಗೆ? ಶರಣನದು ಅಕ್ಕ ಮಹಾದೇವಿ ಮ್ಯಾಗ ಮನಸ್ಸು ಹೋಯ್ತು. ಹೌದು. ಅವಾಗ ಏನಂತ ಹೇಳ್ತಾಳ ಅಕ್ಕ ಮಹಾದೇವಿ? ಏನಂದ್ರು? ಯೋಗಿಗೆ ಯೋಗಿಣಿ ಆದಳು ಮಾಯೆ, ಜೋಗಿಗೆ ಜೋಗಿಣಿ ಆದಳು ಮಾಯೆ, ಹೌದು, ಯತಿಗೆ ಪರಾರ್ಥವಾದಳು ಮಾಯೆ, ಶ್ರವಣಿಗೆ ಕಂತೆ ಆದಳು ಮಾಯೆ. ಹೌದು. ಚನ್ನಮಲ್ಲಿಕಾರ್ಜುನಯ್ಯ, ನಿನ್ನ ಮಾಯೆಗೆ ನಾನು ಅಂಜುಗಳನ್ನಲ್ಲ. ಹೌದು. ಅಲ್ಲಿ ಕೌಶಿಕನ ರೂಪದಾಗ ನನ್ನ ಸಿರಿ ಸೆಳೆಯುವಂತದ ನೀನೇ ಮಾಯದ ರೂಪ ಕೌಶಿಕನ ರೂಪದಾಗ ಬಂದಿ. ಹೌದು. ಇಲ್ಲಿ ಅನುಭವ ಮಂಟಪಕ್ಕೆ ಹೋಗುವ ಸಮಯದೊಳಗ ಒಂದು ಯೋಗಿಯ ರೂಪದಾಗ ಬಂದಿಯೇ ಚನ್ನಮಲ್ಲಿಕಾರ್ಜುನಯ್ಯ. ಹೌದಾ? ನೀ ಯಾ ರೂಪದಿಂದ ನಿನ್ನ ಮಾಯೆ ಏನದಾಳ, ನಿನ್ನಿಂದ ನಿರ್ಮಾಣ ಮಾಡದಂತ ಆ ಮಾಯೆ ನನಗೆ ಯಾ ರೂಪದಾಗ ಬಂದ ಕಾಡ್ತಾಳ ಕಾಡ್ಲಿ. ನಾನು ಅಂಜವಳು ಅಲ್ಲ, ನಾನು ಅಳಕ
ಹುಟ್ಟಿದವಳು ಅಲ್ಲ. ಹೌದು ಹೌದು ಹೇಳ್ತಾಳ ಅಕ್ಕ ಮಾದೇವಿ. ಅನುಭವ ಮಂಟಪಕ್ಕ ಕಾಲ ಇಟ್ಟ ಬಳಕ ಅಲ್ಲಂಪ್ರಭು ಗುರುಗಳ ಕೇಳ್ತಾರ. ಹೌದು ಹೌದು ಏನಂತ? ಉದಮದದ ಯೌವನದೊಳಗೊಂಡ ಸತಿ ಇತ್ತಡೇಕೆ ಬಂದೆ ಯವ್ವ, ಹಾ ನಿನ್ನ ಪತಿಯ ಕುರುವು ಹೇಳಿದಡೆ ಬಂದು ಕೂಡು, ಹೌದು ಇಲ್ಲದಿದ್ದಡೆ ತೊಲಗುತ್ತಾಯೇ. ಹೌದು ಹೌದು ಅರ್ಧ ಕಗ್ಗ ವಯಸ್ಸಿದ್ದಂತ ತುಂಬಿದ ಲಾವಣ್ಯವತಿ ಹೌದು ಇಂಥ ಹೆಣ್ಮಗಳು ಈ ಅನುಭವ ಮಂಟಪಕ್ಕೆ ಬರಬಾರ್ದಾಗಿತ್ತು. ಯಾಕ ಬಂದಿ ತಾಯಿ? ಹೌದು. ನಿನ್ನ ಗಂಡನ ಗುರುತ ಹೇಳಿದ್ರ ಮಾತ್ರ ಕೂಡ್ರು, ಇಲ್ಲಾದ್ರೆ ಇಲ್ಲಿ ಶರಣರ ಶರಣಿಯರ ಬಳಗದೊಳಗೆ ನಿನಗ ಕೂಡಲಿಕ್ಕೆ ಅವಕಾಶ ಇಲ್ಲ. ಹೌದು 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 ಇಂಥ ವಿಷಯ ನಡೀತದ ನೋಡ್ರಿ. ಹೌದು ಈ ವಿಷಯ ಇಲ್ಲಿರ್ಲಿ, ಕೇಳೋದದ ಯಾರಿಗೆ? ಯಾರಿಗ್ರಿಪ್ಪ? ಕರಜ್ಗೆ ಪ್ರಕಾಶ್ ಮಾಸ್ತರ್ಗೆ ಇಲ್ಲಿ ಕೇಳೋದದ. ಹಾ ಏನ್ ಕೇಳೋದು? ಬಸವಣ್ಣವರ ನಾಡಿನೊಳಗ ಬಂದಿದ್ದೇವ ಅಂದ್ರೆ ಬಸವಣ್ಣವರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋದದ. ಹೌದು ಅನುಭವ ಮಂಟಪದಾಗ ಲಕ್ಷದ ಮ್ಯಾಗ 96,000 ಗಣಗಳ 63 ಮಂದಿ ಪುರಾತನರಿದ್ರು. ಹೌದು ಆದ್ರ ಅಕ್ಕ ಮಹಾದೇವಿಯ ರೂಪ ಚಲುವಿಕೆ ಮ್ಯಾಗ ಮನಸ್ಸು ಸ್ವತಂತ್ರ ಆ ಶರಣ ಯಾರು? ಹಾ ಶರಣರಲ್ಲಿ ಕಾಮ ಇರಬಾರದು, ಮನಸ್ಸು ಹೋಗಬಾರದು. ಹೌದು ಆದರೂ ಕೂಡ ಅಕ್ಕ ಮಹಾದೇವಿ ಮ್ಯಾಗ ಮನಸ್ಸು ಹೋಗ್ಯದಂದ್ರ ಅದರ ಹಿನ್ನೆಲೆ ಕಾರಣ ಏನು? ಆ ಶರಣನ ಹೆಸರು ಏನು? ಹೌದು 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 ದೈವದವ್ರು ಕರೆಕ್ಟ್ ಇದ್ರೆ ಚಪ್ಪಾಳೆ ಬೇಡ್ರಿ, ಇಲ್ಲಾಂದ್ರೆ ಚಪ್ಪಾಳೆ ಬಡಿಬೇಡ್ರಿ ನೀವು. ಹೌದು ಇನ್ನೊಂದು ಮಾತು ಹೇಳುತ್ತ, ಹೌದು ಹೌದು ಏನ್ರಿಪ್ಪ ಅದು? ಅಣ್ಣ ಬಸವಣ್ಣವರಿಗೆ 2 ಹೆಂಡ್ರು. ಹೌದು ಹೌದು ಯಾರ್ಯಾರು? ಯಾರ್ಯಾರಿಪ್ಪ? ಒಬ್ಬಕ್ಕಿ ನೀಲಾಂಬಿಕೆ, ಇನ್ನೊಬ್ಬಕ್ಕಿ ಗಂಗಾಂಬಿಕೆ. ಹೌದು ಹೌದು ಹೌದಲ್ರಿ? ಹೌದು ನೀಲಾಂಬಿಕೆ ಯಾರ ಹೊಟ್ಟಿಲಿ ಹುಟ್ಟಿಳು, ಹಾ ಗಂಗಾಂಬಿಕೆ ಯಾರ ಹೊಟ್ಟಿಲಿ ಹುಟ್ಟಿ ಬಂದಾಳ. ಹೌದು ಯಾನ ಒಬ್ಬರ ಹೊಟ್ಟಿಲೆ 2 ಅಕ್ಕ ತಂಗಿಯರು ಹುಟ್ಟಿ ಬಂದು ಲಗ್ನ ಆದ್ರು, ಯಾನ ಬೇರೆ ಬೇರೆದವ್ರ ಹೊಟ್ಟಿಲಿ ಹುಟ್ಟಿ ಬಂದವರು. ಹೌದು ಹೌದು ಇನ್ನೊಂದು ಮಾತು ಹೇಳುತ್ತ, ಏನು? ಬಸವಣ್ಣವ್ರಿಗೆ ಹ್ಯಾಂಗ 2 ಹೆಂಡ್ರಾರ ನೋಡ್ರಿ. ಹಾ ಇದೇ ಬಾಗೇವಾಡಿ ಅರಸ ಇದ್ದಂತ ಮಧು ಅರಸರಿಗೆ 2 ಹೆಂಡ್ರು. ಮೊದಲಿನ ಹೆಂಡತಿ ಹೆಸರು ಯಾನು, ಯಾವಾಗ ತಾಲೂಕ, ಯಾವ ಜಿಲ್ಲಾ, ಆಕಿನ ತವರು ಮನಿ ಯಾವ ಊರ. ಹೌದು 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 ಇದು ಗೊತ್ತಾಗಬೇಕು. ಹೌದು ಮಾತ ಈ ಬ್ರಹ್ಮ ವೇದಿಕೆ ಮ್ಯಾಗ ನಾ ತಪ್ಪ ಮಾತಾಡೋದಂದ್ರೆ ನನ್ನ ಕಿವಿಗೆ ಹಳ್ಳತ್ರಿ ಇವತ್ತಿನ ದಿವಸ. ಯಾಕೆ ಗೊತ್ತಾಗ್ಲಾರ ವಿಷಯ ಇಲ್ಲಿ ಗೊತ್ತ ಮಾಡೋದದ. ಹೌದು ಹೌದು ಬಸವಣ್ಣವ್ರಿಗೆ ಹ್ಯಾಂಗ 2 ಹೆಂಡ್ರು ನೋಡ್ರಿ. ಹೌದು ಮಧು ಅರಸರಿಗೆ ಕೂಡ 2 ಹೆಂಡ್ರು. ಎಲ್ಲಾರು ಮಾದಲಾಂಬಿಕ್ಕಿದೆ, ಇದೇ ಇಂಗಳೇಶ್ವರದ ಮಾದಲಾಂಬಿಕ್ಕಿದೆ ಎಲ್ಲಾರು ಹೇಳತ್ತಾರ. ಹೌದು ಮೊದಲಿನವಳು ಎಲ್ಲಕ್ಕಿ, ತಾಯಿ ತಂದಿ ಯಾರು, ಅವಳು ಹುಟ್ಟಿ ಬಂದಂತ ತವರು ಮನಿ ಯಾವುದು. ಹೌದು ಹೌದು ಹೌದಲ್ಲ? ಹೌದು ಬಸವಣ್ಣವರ ತಂದಿದ್ದಂತ ಮಧು ಅರಸನ ಗೋತ್ರ ಯಾವುದು, ಮಾದಲಾಂಬಿಕೆ ಗೋತ್ರ ಯಾವುದು. ಹೌದು ಹೌದು ಇದಿಟ್ಟೆ ಮುಂದಿನ ಸಂಧಿಗೆ ಹೇಳಬೇಕು. ಇವತ್ತು ಅನುಭವ ಪ್ರವಚನಕಾರ ಬಂದಾರ. ಹೌದು ನಂದು ಒಂದೇ ಮಾತದ, ಏಕಮಾರ ದೋತು ಕೂಡ ಮೊದಲಿನ ಸಂಧಿಗೆ ಹಚ್ಚುದ ಜಡ ಹೊತ್ತು ಹೊಂಡುತನ ಆರಿರಬಾರ್ದು, ಅಂತದ ಜಡ ಜ್ಞಾನದಾಗ ಹಚ್ಚುದ. ಹೌದು 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 ಹೌದಿಲ್ಲ? ಹೌದು ಇದು ಗೊತ್ತಾಗಲಾರ ವಿಷಯ ಗೊತ್ತು ಮಾಡುದದ. ಹೌದು ಮಾಸ್ತರ, ನೇರವಾಗಿ ನೀ ಏನ ಕೇಳಿದಿ ಆ ಕೇಳೋದಕ್ಕೆ ನನಗೆ ಹಿನಾನು ಹೈಯಲಾಗ್ಯದ, ಬರಲತ್ತಿರ ಸಭದ ಕೈ ಎತ್ತಿ ಹೇಳ್ದೆ ಅಂದ್ರ ಮುಂದಿನ ಸಂಧಿಗೆ ನಾ ಹೇಳೋದಕ್ಕೆ ಸಭದ ಕೈ ಎತ್ತಿ ವಿಷಯ ಬಿಡುಗಡೆ ಮಾಡ. ಹೌದು 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 ಅದಕ್ಕೆ ಬಹಳ ಮಾತಾಡೋದು ಬೇಡ. ದೈವದವರಿಗೆ ಒಂದು ವಿನಂತ್ಯದ. ಏನ್ರಿಪ್ಪ ವಿನಂತಿ? ಶರಣರ ಬಗ್ಗೆನೆ ಮಾತಾಡ್ಕೊತ ಹೋಗೋದು, ಏನಾರಿ ಒಂದು ವಿಷಯ ಇಡುದು. ಒಂದು ವಿಷಯ ಇಡುಣ್ರಿ, ಇರಲ್ರಿ. ಅದಕ್ಕ ಈ ಒಂದು ಸತ್ಯ ಸಂಘದಲ್ಲಿ ಬರೇ ವಿಷಯ ಇಡವಿದ್ದು ನಾ ಇನ್ನು ಮಾತಾಡಂಗಿಲ್ಲ, ನಮ್ಮದು ಮಾತೇ ಬಹಳ ಆಗತ್ತವಿ. ಅದು ಮಾತಾಡಂದ್ರೆ ಬಿ ಮಾತಾಡಲ್ಲ. ಒಂದು ಇವತ್ತಿನ ದಿವಸ ಶರಣರ ನಾಡಿನೊಳಗೆ ನಾವು ಬಂದಿದ್ದೇವಂದ್ರ, ಹೌದು ಜಗತ್ತದಾಗ ಯಾನ ಶರಣರು ಮಾಡುದ ಕೀರ್ತಿ ದೊಡ್ಡದು, ಹೌದು ಏನ ಸಂತರ ಮಾಡುದ ಕೀರ್ತಿ ದೊಡ್ಡದು. ಹೌದು ಹೌದು ಶರಣರು ಮತ್ತು ಸಂತರು ಹೌದು ಈ ಒಂದು ಶರಣರ ನಾಡಿನೊಳಗ ನಡೀತದ. ಹೌದು ಯಾರು ನಮ್ಮ ಪ್ರಕಾಶ್ ಮಾಸ್ತರ್ ಹೇಳೋದದ, ಏನ್ ಹೇಳೋದು? ಕರಾರ ನಮಗ ನಿಮಗ ಹರಿಯ ಆರಾಗರತ್ತನ ನನ್ನ ಈರ್ಕರ್ ಮುತ್ತಿನ ಪೌಳ್ಯಾಗ ನಡೀತದ. ಹೌದು ಹೌದಲ್ಲ? ಹೌದು ಶರಣರ ವಿಷಯ ತಗೊಂಡಿ ಸಂತರ ನನಗ ಬಿಡು, ಹೌದು ಸಂತರು ತಗೊಂಡಿ ಅಂದ್ರೆ ಶರಣರು ನನಗ ಬಿಡು. ಹೌದು ಹರಿಯ ಆರಾಗರದೊಳಗ ವಿಷಯಕ್ಕೆ ಕೆಡವಿ ನಾ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ಲಿಕ್ಕೆ ನನಗೆ ಅಳಿಗೆ ಪಿಂಟು ಮಾಸ್ತರ್ತೆ ಕರಿಬೇಡ ಚಾಲೆಂಜ್ ಕೊಟ್ಟ. ಮಾಸ್ತರ್ ಹೊಡಿಬಿಡಬೇಡ, ಇದು ಹಂಕಾರ್ಲಿ ಮಾತ ತಿಳಿಬೇಡ ಮಾಸ್ತರ. ಹೌದು ಹಂಕಾರನೇ ಬ್ಯಾರೆ,
ಆತ್ಮವಿಶ್ವಾಸನೇ ಬೇರೆ. ಹೌದ್ ಹೌದು ಹೆಂಗ್ರಿಪ್ಪ ಅದು? ಅಹಂಕಾರ ಅಂದ್ರ ನಾ ಎಂಬುವ ಮದ ಏನ ಮಧ್ಯಾಹ್ನಿಗೆ ಏರ್ತದ ನೋಡು. ಹೌದು ಅದಕ್ಕ ಒಮ್ಮ ಅಹಂಕಾರ ಬತ್ತಂದ್ರ ಇದ್ರಿಗೆ ಯಾವದಕ್ಕ ನೋಡಂಗಿಲ್ಲ. ಹೌದ್ ಹೌದು ಆತ್ಮವಿಶ್ವಾಸ ಅಂದ್ರೆ ಈ ಫಳಿ ನಾ ಹೊಡೆದೇ ಹೊಡಿತೇಳಿ ಅವನ ಇರ್ಬೇಕು, ಅದು ಆತ್ಮವಿಶ್ವಾಸ. ಹೌದ್ ಹೌದು ಅದಕ್ಕೆ ನೋಡೋನು ಅನುಭಾವಿ ಶರಣರು ನಮ್ಮ ಈ ಒಂದು ಸತ್ಯ ಸಂಘದಾಗ ಕೂಡ್ಯಾರ. ಹೌದು ಒಳ್ಳೆ ಪ್ರವಚನಕಾರರು ಕೂಡ್ಯಾರ ಅಂದ್ರ ಅವ್ರದ್ದು ಅಮೃತವಾಣಿ ನಾವು ನೀವೆಲ್ಲಾರು ಕೇಳ್ಕೊಂಡು ಹೋಗೋದದ. ಹೌದು, ಹೌದು. ಬಹಳ ಮಾತಾಡ್ಲಾರ್ದೆ ನಾನು ಅಮಶುದ್ಧ ಮತ್ತೆ ಕೈಲಾಸದಲ್ಲಿ ಗುರುನಾಥನ ಸೇವೆ ಮಾಡಿ ಯಾ ರೀತಿಯಿಂದ ಧರಿಗೆ ಇಳದ ಬಂದ ಬಳಕ ಜಗತ್ತದಾಗಿ ಸಿದ್ಧಟಿಗೆ ಮಾಡ್ತಾನ ಅನ್ನೋದು ನಾಲ್ಕು ನುಡಿ ತಾಲ ಹಾಡ್ತೇವೆ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳ್ಕೊಳ್ಬೇನ.